ಏನದು ಹಸ್ಬೆಂಡ್ ಟವಲೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಬೆಳಗಿಂದ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದಾರೆ. ಸಾರಿ ಹೆಂಡ್ತಿ, ಆಗ್ಲಿಂದ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿಲ್ಲ. ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗ್ತಿದ್ದೀನಿ. ಏನಂತ ಆಮೇಲೆ ನಿಮಗೆ ಗೊತ್ತಾಗತ್ತೆ. ಅಯ್ಯೋ, ನನ್ನ ಸೂಟ್ ಕೇಸಲ್ಲಿ ಹಸ್ಬೆಂಡ್ ಏನಾದರೂ ಒಳಗಿಟ್ಟಿದ್ದಾರಾ? ಇಲ್ವಲ್ಲ, ಎಲ್ಲಿಟ್ಟಿರ್ತಾರೆ? ಬೇಡ, ಇಲ್ಲಿ ದೀಪ ನೆನಪಲ್ಲಿ ಅವಳ ಬಟ್ಟೆ ಎಲ್ಲ ಇಟ್ಟಿದ್ದಾರೆ. ಇದನ್ನ ಮುಟ್ಲೂಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆ ಸುಮ್ಮನೆ? ಇಲ್ಲಿ ಸೂಟ್ ಕೇಸ್ ಇರಲ್ಲ. ಆದರೆ ಎಲ್ಲೋಯ್ತು? ಇಲ್ಲೇ ಇರಬೇಕಿತ್ತು. ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಒಂದ್ಸಲಿ ಆ ಕಬೋರ್ಡಲ್ಲೂ ನೋಡ್ಬಿಡ್ಲಾ? ನೋಡೇ ಬಿಡ್ತೀನಿ. ಇದೆಲ್ಲ ನನ್ನ ಬಟ್ಟೆ ಅಂದ್ರೆ ಹಸ್ಬೆಂಡು ದೀಪನ್ ಜಾಗನ ದಿಶಕ್ಕೆ ಕೊಟ್ಬಿಟ್ರ? ಸೊ ಪ್ಲೀಸ್ ಈ ಹೂವುಗಳನ್ನ ತಗೊಂಡು ನನ್ನ ಪ್ರೀತಿನ ಒಪ್ಕೊಳ್ರಿ. ಐ ಲವ್ ಯು. ಹೌದು ಕಣ್ರಿ, ದೀಪ್ ಅವ್ರು ನನ್ನ ಹೆಂಡತಿ ಆಗಿದ್ರು. ಅವರಲ್ಲಿರೋ ಒಳ್ಳೆತನ ನೋಡಿ ಅವ್ರ ನನ್ನ ಪ್ರೀತಿ ಬಂತು, ಪ್ರಪೋಸ್ ಮಾಡಿದೆ. ತಪ್ಪೇನು? ಅಂದ್ರೆ ಈಗ ಅವ್ರ ಮೇಲೆ ಪ್ರೀತಿ ಇಲ್ವಾ? ಅವ್ರನ್ನ ಪ್ರೀತಿ ಮಾಡಕ್ಕೆ ಅವ್ರ ಬದುಕೇ ಇಲ್ವಲ್ಲ. ಆದಷ್ಟು ಬೇಗ ನನ್ನ ಗುರಿ ನಾನು ಮುಟ್ಲೇಬೇಕು. ಆಗ್ಲೇ ನಾನೇ ದೀಪ ಅನ್ನೋ ಸತ್ಯ ಹಸ್ಬೆಂಡ್ಗೆ ಹೇಳೋಕ್ಕಾಗೋದು. ಇಲ್ಲಾಂದ್ರೆ ಗ್ಯಾರಂಟಿ ಅವ್ರ ದೀಪನ ಮರೆತು ದಿಶನ್ನೇ ಪ್ರೀತಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅದಾಗೋದಕ್ಕೆ ನಾನು ಅವಕಾಶ ಕೊಡಬಾರ್ದು. ಸಿಂಹ, ಅವಾಗ್ಲಿಂದ ಓದ್ತಾನೆ ಇದೆಯಾ? ಈಗ ಸ್ವಲ್ಪ ಬ್ರೇಕ್ ತಗೊಂಡು ತಿಂಡಿ ತಿಂದು ಕಾಫಿ ಕುಡಿ, ಆಮೇಲೆ ಓದ್ನ ಕಂಟಿನ್ಯೂ ಮಾಡಿದ್ರಾಯ್ತು. ಬೇಡ, ಆಗಲೇ ಅಮ್ಮ ಹಣ್ಣು ಕೊಟ್ಟಿದ್ರಲ್ಲ, ಅದನ್ನು ತಿಂದೆ ಸಾಕು. ಸ್ವಲ್ಪನಾದ್ರೂ ತಿನ್ನು ಸಿಂಹ. ಅದು ಹೊಟ್ಟೆ ತುಂಬಿದ್ರೆ ನಿದ್ದೆ ಬರುತ್ತೆ, ನಾನು ಓದಕ್ಕಾಗಲ್ಲ. ಸರಿ ಆಯ್ತು, ಒಳಗೆ ಬಂದು ಓದ್ಕೋಬಾ. ಯಾಕೆ? ಇಲ್ಲಿ ಸೊಳ್ಳೆಗಳು ಜಾಸ್ತಿ ಇದೆ, ಏನಾದರೂ ಕಚ್ಚಿ ಇನ್ಫೆಕ್ಷನ್ ಆಗ್ಬಿಟ್ರೆ? ಇಲ್ಲೇ ಹುಟ್ಟಿ ಬೆಳೆದವನಿಗೆ ಸೊಳ್ಳೆ ಕಚ್ಚಿಸ್ಕೊಳ್ಳೋದೇನು ಹೊಸದಲ್ಲ, ಪರವಾಗಿಲ್ಲ, ನನಗೇನಾಗಲ್ಲ. ಹಾಗಂತ ಸೊಳ್ಳೆಗಳಿಂದ ಕಚ್ಚಿಸ್ಕೊಂಡೇ ಓದ್ತೀಯಾ? ಹಾಗೆ ನಾನೆಲ್ಲ ಹೇಳಿದೆ. ಪರವಾಗಿಲ್ಲ ಸಂಜನಾ, ನಾನು ಇಲ್ಲೇ ಓದ್ಕೋತೀನಿ. ಆಯ್ತು, ಕಾಫಿನಾದ್ರೂ ಕುಡಿಬೋದಲ್ವಾ? ನನಗೆ ಬೇಡ, ಪ್ಲೀಸ್ ಫೋರ್ಸ್ ಮಾಡಬೇಡ. ಯಾಕಮ್ಮ ಅವನಿಗೆ ಬಲವಂತ ಮಾಡ್ತೀಯಾ? ಅವನು ಹೊಟ್ಟೆ ಹಸಿದಾಗ ಅವ್ನಿಗೆ ಬೇಕು ಅಂದಾಗ ಅವ್ನು ತಿಂಡಿ ತಿಂತಾನೆ. ಅಲ್ಲ ಮಾವ, ನರಸಿಂಹ ತಿಂಡಿ ತಿಂದೇನೆ ಓದ್ತಿದ್ದಾನೆ. ಅವನಿಗೆ ತಿಂಡಿ ಬೇಕು ಅನ್ನಿಸ್ದಾಗ ಅವನೇ ಕೇಳಲ್ವಾ? ನೋಡಮ್ಮ, ಏನಾದರೂ ಸಾಧನೆ ಮಾಡಬೇಕು ಅನ್ನೋದಾದರೆ ಊಟ, ತಿಂಡಿ, ನಿದ್ರೆ ಎಲ್ಲ ಬಿಟ್ಟು ಮಾಡಬೇಕು. ಆಗಲೇ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು. ನಾನು ಅದನ್ನೇ ಹೇಳ್ತಿರ್ತೀನಿ ರೀ ಅಪ್ಪರ. ಈ ಸಂಜನಾ ನನ್ನ ಮಾತೇ ಕೇಳುವುದಿಲ್ಲ, ಸುಮ್ಮನೆ ನರಸಿಂಹಗೆ ಡಿಸ್ಟರ್ಬ್ ಮಾಡ್ಕೊಂಡಿರ್ತಾಳೆ. ಸಂಜೆಯಿಂದ ನನಗೇನು ಡಿಸ್ಟರ್ಬ್ ಆಗ್ತಿಲ್ಲಪ್ಪ. ಹಂಗಲ್ಲ ನರಸಿಂಹ,
ಪದೇ ಪದೇ ಸಂಜನಾ ಡಿಸ್ಟರ್ಬ್ ಮಾಡಿದ್ರೆ ನಿಂಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಆಗೋದಿಲ್ಲ. ಹೌದಪ್ಪ, ನಿನ್ನ ಪರೀಕ್ಷೆ ಮುಗಿಯೋ ತನಕ ನೀನು ಯಾರ ಬಗ್ಗೆನೂ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಇರೋದೇ ಒಳ್ಳೇದು. ಸರಿ, ಎಲ್ಲರೂ ಒಳಗೆ ನಡೀರಿ. ಅಯ್ಯೋ ಅಪ್ಪರ ಓದ್ಬೇಕಿತ್ರಿ. ನೀನು ಓದ್ಸಮ್ಮ, ನಾನು ನಿನಗೆಲ್ಲ ಹೇಳಿದ್ದು ಸಂಜನಿಗೆ. ಸಂಜನಾ, ನೀನು ನಡಿಯಮ್ಮ. ನೀ ಕೂರ್ ನರಸಿಂಹ. ನಾವು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಕತ್ತಿದ್ವಿ? ಹುಡುಗಿ ಅಂದ್ರೆ ಡೇಂಜರ್ ಅಪ್ಪೋ, ಹುಷಾರಾಗಿರಪ್ಪ. ಬೆಣ್ಣೆ ಮಾತಿಗೆ ಬೆರ್ಗಾಗೋದ್ರೆ ಬೆರ್ಫರಾಗ್ತಿರಪ್ಪ. ಏ ತರ್ಲೆಗಳ, ಎದಕ್ಕೆ ಡಿಸ್ಟರ್ಬ್ ಮಾಡಕತ್ತೀರಿ? ನಡ್ರಿ ಇಲ್ಲಿಂದ. ಏಯ್, ಅವ್ರಿಗೆ ಯಾಕೆ ಬೈತೀಯ? ಅವ್ರಿರೋದೇ ಹಾಗೆ. ಅವ್ರನ್ನ ಹಿಂಗ ನೀ ಸಪೋರ್ಟ್ ಮಾಡಿದ್ರೆ ನೀನು ಓದಕ್ ಆಗುದಿಲ್ಲ ನರಸಿಂಹ. ನಾನು ಓದ್ಕೊಳ್ಳೋಕೆ ಇನ್ನೂ ಟೈಮ್ ಇದೆ, ಆಮೇಲೆ ಓದ್ಕೋತೀನಿ. ನರಸಿಂಹಣ್ಣ, ಏನೇ ಆದ್ರೂ ಈ ಹುಡುಗಿರ್ನಂತೂ ನಂಬಲೇಬಾರ್ದು. ಯಾಕೋ ನೀನು ಲವ್ ಫೇಲ್ಯೂರ್ ಆಗಿದೆಯಾ? ಇಲ್ಲ, ಸುಮ್ಮನೆ ಹಾಗೆ ಮಾತು ಕೇಳಿದೆ. ಆದ್ರೆ ನಂಗೆ ಈ ಸಾಂಗ್ನ ನೀವು ನೋಡೇ ಬರ್ತಿದ್ದಾರೆ ಅಂತ ಅನಿಸ್ತಿತ್ತು. ಯಾಕೋ ನನ್ ಬುಡಕ್ಕೆ ಬರ್ತೀಯಲ್ಲ ನೀನು? ಸರಿ ಅಣ್ಣ, ಆಯ್ತು, ಇದನ್ನೆಲ್ಲ ಬಿಡು. ಒಂದೇ ಒಂದು ಹಾಡಾಡು. ಯಾವ್ದು ಹಾಡೋದು? ಹಾ, ನನ್ನ ಜೊತೆ ನೀವು ಆಡ್ಬೇಕು. ಹಾ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಹಂಚೋಣ ಈ ಪ್ರೀತಿ ಬೇಕಿಲ್ಲ ರಸೀದಿ, ಮುಗಿಲಂದೇ ಮುದ್ದಾಡಿ ರೆಕ್ಕೆ ಬಿಚ್ಚಿ ಹಾರುತ್ತಾರೆ. ಸೂಪರ್ ನರಸಿಂಹ, ನೀ ಬಹಳ ಚಲೋ ಹಾಡ ಆಡ್ತಿ. ನೀನು ಸಿಂಗರ್ ಆಗ್ಬಹುದು. ನರಸಿಂಹಣ್ಣ, ನಂಗೊಂದು ಕಾಫಿ ಬೇಕು, ಮಾಡ್ಕೊಂಡ್ ಬರಕ್ ಹೇಳು. ಮೇಡಮ್, ನಿಮ್ಗೆ ಹೇಳ್ತಾ ಇರೋದು. ನಾನಾ? ಯಾಕೆ, ನಿಮ್ಗೆ ಕಾಫಿ ಮಾಡಕ್ ಬರಲ್ವಾ? ಏ, ಚೆನ್ನಾಗೇ ಮಾಡ್ತಾರೆ ಕಣ. ಹೋಗಿ. ಇದು ನಂಗೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿ, ಹೆಲ್ತ್ ಕಾನ್ಶಿಯಸ್. ಹೂರಿ, ಮತ್ತೇನ್ರ? ನರಸಿಂಹಣ್ಣ, ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಹೌದಾ? ಏನು ಗುರು? ನಾವು ಜಿಲ್ಲಾ ಮಟ್ಟದಲ್ಲಿ ಸ್ಪೋರ್ಟ್ಸ್ಗೆ ಸೆಲೆಕ್ಟ್ ಆಗಿದ್ದೀವಿ. ವಾವ್, ಸೂಪರ್ ಕಣ, ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಬೆಂಗಳೂರಲ್ಲಿ ಎಲ್ಲೋ ಉಳ್ಕೊಂತೀರಾ, ಏನ್ ಕತೆ? ಅದೇ ನಮ್ಮ ಭಾವನ ಮನೆ ಇದೆಯಲ್ಲ, ಚಿರೋಣ್ಣವ್ರ ಮನೆ. ಏನಾಯ್ತು ಅವ್ರಿಗೆ? ಏನಾಯ್ತು? ಏನಾಯ್ತಣ್ಣ? ಗೊತ್ತಿಲ್ಲ ಕಣ್ರ, ಅವ್ರಿಗೆ ಆವಾಗ ಈ ಥರ ಆಗ್ತಿರುತ್ತೆ. ಅದು ಯಾಕಾಗುತ್ತೆ, ಇವ್ರು ಯಾರು ಏನು ಅಂತ ಏನೂ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಕಂಡುಹಿಡಿಬೇಕು. ಸಮಾಧಾನ ಮಾಡ್ಕೊಳ್ಳಿ.